ಇಲ್ಲ. ಸಪೋಸ್ ವಿನೋದ್ ಏನಾದರೂ ಫೋನ್ ಮಾಡಿದ್ರೆ ಏನು ಮಾಡೋದು? ಮೊದಲು ಚಾರ್ಜ್ ಮಾಡ್ತೀನಿ. ಚಾರ್ಜರೇ ಇಟ್ಟಿಲ್ಲ. ಬಟ್ಟೆ ಪ್ಯಾಕ್ ಮಾಡಬೇಕಾದ್ರೆ ಬೇಕು ಅಂತಾನೆ ಹಾಕಿರಲ್ಲ ಅವರು. ಅದನ್ನು ಈಗ ಓಪನ್ ಮಾಡೋ ಹಾಗಿಲ್ಲ. ನೀನು ಹುಟ್ಟಿದ ಹಬ್ಬದ ದಿನನೇ ಓಪನ್ ಮಾಡಬೇಕು. ಪ್ರೀತಿಯ ಮಗಳೇ, ನಾನು ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ಯಾಕಂದ್ರೆ ನನ್ನ ಬದುಕಿಗೆ ಅರ್ಥವನ್ನು ಕಲ್ಪಿಸ್ಕೊಟ್ಟವಳು ನೀನು. ತಾಯಿತನದ ಸುಖವನ್ನು ಕೊಟ್ಟವಳು ನೀನು. ಇನ್ನಷ್ಟು ದಿನ ನಿನ್ನ ಜೊತೆ ಸಂತೋಷವಾಗಿ ಕಳಿಬೇಕು ಅನ್ನೋ ಆಸೆ ನನಗೆ. ಆದ್ರೆ ಒಂದು ಮಾತು ಮಯೂರಿ, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೇನೆ. ಇತಿ, ನಿನ್ನ ಪ್ರೀತಿಯ ಮಮ್ಮ. ಟಿವಿಡಿಗಳು ಅಂದ್ರೆ ಅಮ್ಮ ಏನೋ ಹೇಳಿದ್ದಾರೆ ಇದರಲ್ಲಿ. ಅವ್ರಿದ್ದಾರೆ ಇದರಲ್ಲಿ. ನಾನು ಅವ್ರನ್ನ ಈಗಲೇ ನೋಡ್ಬೇಕು. ಆದ್ರೆ ಹೇಗ್ ನೋಡೋದು? ಲ್ಯಾಪ್ಟಾಪ್ ಬೇರೆ ಬ್ಯಾಂಗ್ಳೂರಲ್ಲೇ ಬಿಟ್ಟು ಬಂದಿದ್ದೀನಿ. ಶೋ, ಏನಪ್ಪ ಮಾಡೋದು? ಈ ಮನೆಯವ್ರಿಗೂ ಕಂಪ್ಯೂಟರ್ ಅನ್ನೋ ಪದನೂ ಗೊತ್ತಿಲ್ಲ. ಛೇ, ಏನಪ್ಪ ಮಾಡೋದು? ಫೋನ್ ಬೇರೆ ಡೆಡ್ಡು. ಮೊದಲು ಇದಕ್ಕೊಂದು ಚಾರ್ಜರ್ ಹುಡುಕ್ಬೇಕು. ಆಮೇಲೆ ಈ ಊರಿನಲ್ಲೆಲ್ಲಾದ್ರೂ ಕಂಪ್ಯೂಟರ್ ಇದೆಯಾ ಅಂತ ನೋಡ್ಬೇಕು. ಒಂದು ಚಾರ್ಜರ್ಗೋಸ್ಕರ ಅಪ್ಪ, ಫೈನಲಿ ಚಾರ್ಜರ್ ಸಿಕ್ತು. ನಾಟ್ ಬ್ಯಾಡ್. ಕಂಪ್ಯೂಟರ್ ಬೇರೆ ಇದೆ ಈ ಮನೇಲಿ. ಇದೇನು ಕಂಪ್ಯೂಟರು ನಿಧಿನೋ? ವಾ, ಹಿಂಗ್ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಓಲ್ಡ್ ಮಾಡೆಲ್ ಕಂಪ್ಯೂಟ್ರು. ಈ ಮನೇಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಎಲ್ಲ ಬರೀ ಓಲ್ಡ್ ಮಾಡೆಲ್ಗಳೇ ಇರೋದು. ಕಂಪ್ಯೂಟ್ರ್ ಓಲ್ಡ್ ಮಾಡೆಲ್ ಆದರೆ ಏನಾಯ್ತು? ನಾನು ಅಮ್ಮ ಮಾತನ್ನು ಕೇಳಬೇಕು.
ಏನಿದು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಮೊಬೈಲ್ನ ಕಿತ್ತು ನಿನ್ನ ಮೊಬೈಲ್ನ ಚಾರ್ಜರ್ ಇಟ್ಟಿದಲ್ದೆ ಈಗ ಕಂಪ್ಯೂಟರ್ ಆನ್ ಮಾಡ್ತಿದ್ಯಾ? ಅದೆಲ್ಲಿ ವರ್ಕ್ ಆಗುತ್ತೆ? ದ ಓಲ್ಡ್ ಮಾಡೆಲ್ ಕಂಪ್ಯೂಟ್ರು. ಏಯ್, ಏನೇ ಇದು? ಯಾಕೆ ಇದನ್ನ ಕೆಳಗಡೆ ಎಸ್ತಿದ್ಯಾ? ಎಸ್ದಿಲ್ಲ, ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಏನು ನನಗೆ ಜೋರ್ ಮಾಡ್ತಿದ್ಯಾ ನೀನು? ಅಯ್ಯೋ, ನಾನಲ್ಲ ಜೋರ್ ಮಾಡ್ತಿರೋದು, ನೀವು. ಸ್ವಲ್ಪ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ, ನನ್ನ ಕಿವಿ ಚೆನ್ನಾಗಿ ಕೇಳುತ್ತೆ. ನನ್ನ ಚಾರ್ಜರು ನನ್ನ ಕಂಪ್ಯೂಟರ್ನ ಯೂಸ್ ಮಾಡಿದಲ್ದೆ ಈಗ ನನ್ನ ಮೇಲೇನೆ ಕೂಗಾಡ್ತಿದ್ಯಾ ನೀನು? ಈಗೇನ್ ಪ್ರಾಬ್ಲಮ್ ನಿಮ್ದು? ನನ್ನ ರೂಮ್ಗೆ ಬಂದು ನನ್ನನ್ನೇ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದೀಯ ನೀನು? ಈ ಆಟಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ಓ, ನೀವು ವಿರಾಟ್ ಕೊಹ್ಲಿ, ನಾನ್ ನಿಮ್ ಜೊತೆ ಆಟ ಆಡ್ಬೇಕು ಅನ್ನೋ ಕ್ರೇಜು ನನಗೆ. ಮಯೂರಿ, ಮಯೂರಿ, ಏನ್ ಮಾತು ಅಂತ ಆಡ್ತಿದ್ಯಾ? ಅವ್ರು ನಿನ್ ಚಿಕ್ಕಮ್ಮ, ವಯಸ್ಸಿನಲ್ಲಿ ದೊಡ್ಡವರು, ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಹೀಗೆಲ್ಲ ಉಡಾಫೆ ಮಾತಾಡಬಾರ್ದಮ್ಮ. ತಗೋ ತಿಂಡಿ ತಿನ್ನು. ನನಗೆ ತಿಂಡಿ ಬೇಡ. ನೋಡಿ, ನಾನಿಲ್ಲಿ ಫೋನ್ ಚಾರ್ಜ್ ಮಾಡಕ್ಕೆ ಅಂತ ಬಂದೆ. ನಾನೇನಕ್ಕೆ ಇವ್ರನ್ನ ಚಿಕ್ಕಮ್ಮ ಅಂತ ಕರಿಬೇಕು? ನನ್ಗೂ ಇವ್ರಿಗೂ ಏನ್ ಸಂಬಂಧ? ಹಲೋ, ಈ ಮನೆಯಿಂದ ಹೊರಗೆ ಬರೋದು ಅಷ್ಟು ಈಸಿ ಅಲ್ಲ. ಈ ಮನೆಯವ್ರು ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ. ಸುಮ್ಮನೆ ಜಗಳ ಕಾಯ್ತಾರೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ನಾನು ಹೊರಗೆ ಬರೋದು ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತ ಅನಿಸ್ತಿದೆ ನನಗೆ. ಏನೇನೋ ಹೇಳಿ ಡಿಸಪಾಯಿಂಟ್ ಮಾಡಬೇಡ ಅಂತ ನನಗೆ ಹೇಳ್ತೀಯ, ಆದರೆ ಈಗ ನೀನೇ ಡಿಸಪಾಯಿಂಟ್ ಆಗಿ ಮಾತಾಡ್ತಿದ್ಯಾ. ಏನ್ ಮಾಡ್ಲಿ ವಿನೋ, ಸಿಚುವೇಶನ್ ಆಗಿದೆ ಇಲ್ಲಿ. ಎವ್ರಿಬಡಿ ಈಸ್ ಅಗೇನ್ಸ್ಟ್ ಮೀ. ಅಗೇನ್ಸ್ಟ್ ಆಗಿದ್ರೆ ನಿನಗೆ ಫಾರ್ ಆಗಿ ಮಾಡ್ಕೋ. ಅಂದ್ರೆ ನೀನು ವಿರುದ್ಧವಾಗಿರೋ ಕಂಡೀಷನ್ಸ್ನ ನಿನ್ಗೆ ಅನುಕೂಲಕ್ಕೆ ತಕ್ಕಂಗೆ ಚೇಂಜ್ ಮಾಡ್ಕೋ. ಹೇಗೆ ವಿನೋ? ಮನೆಯವ್ರ ಜೊತೆ ಖುಷಿಯಿಂದ ಮಾತಾಡು, ಅವ್ರ ಜೊತೆ ಒಳ್ಳೆತನದಿಂದ ನಡ್ಕೋ. ವಾಟ್? ಇವ್ರ ಹತ್ರ ಎಲ್ಲ ನಾನು ಖುಷಿಯಾಗಿ ಮಾತಾಡ್ಬೇಕಾ? ಇಂಪಾಸಿಬಲ್. ನಂಗೆ ಅವ್ರನ್ನೆಲ್ಲ ನೋಡಿದ್ರೇನೆ ಕೋಪ ಬರುತ್ತೆ. ಈಗ ತಾನೇ ದೊಡ್ಡಮ್ಮಂಗು ಚಿಕ್ಕಮ್ಮಂಗು ಸರಿಯಾಗಿ ಲಾಕ್ ಮಾಡಿ ಬಂದಿದ್ದೀನಿ. ಓ ನೋ, ನೀನು ಹೀಗೆಲ್ಲ ಆಡಿದ್ರೆ ಅವ್ರು ಯಾರು ನಿನ್ನ ನಂಬಲ್ಲ. ಅವ್ರ ನಂಬಿಕೆ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಹಾಗಾದ್ರೆ ಆ ಜೈಲಲ್ಲೇ ಇರು ನೀನು. ಪ್ಲೀಸ್ ವಿನು. ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಮೊದಲು ಮಾಡ್ಬೇಕಾಗಿರೋ ಕೆಲಸ ಬ್ರೇಕಪ್ ಆಗಿರೋ ರಿಲೇಶನ್ಶಿಪ್ನ ಪ್ಯಾಚಪ್ ಮಾಡ್ಕೊಳ್ಳೋದು. ಅಂದ್ರೆ ಎಲ್ಲರ ಹತ್ರನೂ ಕ್ಲೋಸ್ ಆಗಿರ್ಬೇಕು, ಅವ್ರಿಗೆ ಇಷ್ಟ ಆಗೋ ಥರ ಬಿಹೇವ್ ಮಾಡಬೇಕು. ಆಗ ಅವ್ರು ನಿನ್ನ ಗುಡ್ ಗರ್ಲ್ ಅನ್ಕೋತಾರೆ, ನಂಬಕ್ ಶುರು ಮಾಡ್ತಾರೆ. ದೆನ್ ಟ್ರೈ ಫಾರ್ ಅನ್ ಆಪರ್ಚುನಿಟಿ. ಅದ್ ತಗೋಬೇಕು, ಇದ್ ತಗೋಬೇಕು, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಆಚೆ ಬಾ. ಅದಾದ್ಮೇಲೆ ಬೆಂಗಳೂರಿಗೆ ಬರೋದು ಪ್ರಾಬ್ಲಮ್ಮೇ ಅಲ್ಲ. ಕರೆಕ್ಟ್ ಕಣೋ ನೀನು ಹೇಳ್ತಿರೋದು. ನಾನು ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ಅದೇನೋ ಹೇಳಿದೆಲ್ಲ, ಅವ್ರನ್ನೇನೋ ಲಾಕ್ ಮಾಡಿದೆ ಅಂತ. ಅವ್ರ ಹತ್ರ ಹೋಗಿ ಸಾರಿ ಕೇಳು. ಅವ್ರು ನಿನ್ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗ್ತಾರೆ. ದೆನ್ ಟ್ರೈ ಯುವರ್ ಸ್ಟ್ರಾಟಜಿ. ಓಕೆ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸರಿ ವಿನು, ಥ್ಯಾಂಕ್ ಯು.
ಸಿಂಧು, ದಯವಿಟ್ಟು ಕ್ಷಮಿಸಮ್ಮ. ಮಯೂರಿ ತುಂಬ ಒಳ್ಳೆ ಹುಡುಗಿ, ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ. ಸ್ವಾತಿ ಸಾವಿನ ನಂತರ ಪಾಪ ಅವಳಲ್ಲಿ ಬದಲಾವಣೆ ಬಂದ್ಬಿಟ್ಟಿದೆ. ತಾಯಿ ಇಲ್ಲದೆ ಇರೋ ದುಃಖ ಅವಳನ್ನ ಒಂಥರ ಒರಟಾಗಿ ಮಾಡಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿವಸ ಅವಳು ಮೊದಲಿನ ಥರ ಆಗ್ಬಿಡ್ತಾಳೆ. ಐ ಆಮ್ ಸಾರಿ. ನಾನು ನಿಮ್ಮ ವಸ್ತುಗಳು ಯೂಸ್ ಮಾಡೋಕ್ಕೆ ಮುಂಚೆ ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಫೋನ್ ಚಾರ್ಜರ್ನ ನಾನು ರೂಮಿಗೆ ತೊಗೊಂಡು ಹೋಗ್ಬೋದಾ? ಫೋನ್ ಚಾರ್ಜ್ ಆಗಿದ ತಕ್ಷಣ ನಿಮ್ಗೆ ವಾಪಸ್ ತಂದು ಕೊಟ್ಬಿಡ್ತೀನಿ. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ತೊಗೊಂಡು ಹೋಗಮ್ಮ. ಇರು, ನಾನೇ ತಂದ್ಕೊಡ್ತೀನಿ. ತಗೋ, ಇದನ್ನ ಸಂಜೆ ಕೊಟ್ಟರೆ ಸಾಕು. ಥ್ಯಾಂಕ್ ಯು. ನಾನು ಮಾರ್ಕೆಟಿಗೆ ಹೋಗಬೇಕಿತ್ತು. ಚಾರ್ಜರ್ ಹಾಗೆ ನನಗೆ ಬೇಕಾಗಿರೋ ಥಿಂಗ್ಸನ್ನು ಪರ್ಚೇಸ್ ಮಾಡ್ಕೊಂಬರೋದಕ್ಕೆ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಹೋಗ್ಬಿಟ್ಟು ಬರ್ತೀನಿ. ಏನಿದ್ದಕ್ಕಿದ್ದಂಗೆ ಇಂಥ ಬದಲಾವಣೆ ಇವಳಲ್ಲಿ? ಇಷ್ಟೊತ್ತು ಹಾರಾಡ್ತಾ ಇದ್ದವಳು ಇವಳೇನಾ ಅಂತ ಅನುಮಾನ ಪಡೋ ಹಾಗೆ ಮಾತಾಡ್ತಿದ್ದಾಳಲ್ಲ. ಇದ್ದಕ್ಕಿದ್ದಾಗೆ ಇಷ್ಟು ಒಳ್ಳೆತನ ಎಲ್ಲಿಂದ ಬಂತು ಇವಳಿಗೆ? ನಾನೊಬ್ಬಳೇ ಹೋಗೋದಿಲ್ಲ, ಮೇಘನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಬೇಡಮ್ಮ, ಹೆಣ್ಮಕ್ಳೆಲ್ಲ ಆ ಮಾರ್ಕೆಟ್ನಂಥ ಜಾಗಕ್ಕೆ ಗಂಡಸರ ರಕ್ಷಣೆ ಇಲ್ಲದೆ ಹೋಗಬಾರ್ದು. ಪಶುಪತಿ ಮಾವ ಬರಲಿ, ಅವ್ರ ಜೊತೆ ನಿಮ್ಮನ್ನು ಕಳಿಸ್ತೀನಿ. ಏನೇನು ಬೇಕೋ ಎಲ್ಲ ತಗೊಂಬನ್ನಿ, ಸರಿನಾ? ಇವರು ದೊಡ್ಡಮ್ಮ ಅಲ್ಲ, ಜೈಲರ್ ಥರ ಬಿಹೇವ್ ಮಾಡ್ತಾರೆ. ಒಂದು ಅವಕಾಶ ಸಿಗಲಿ, ಇವ್ರ ಕಣ್ಣಿಗೆ ಕಾಣಿಸ್ತಿರೋ ಥರ ತಪ್ಪಿಸ್ಕೊಂಡು ಓಡೋಗ್ಬಿಡ್ತೀನಿ. ಅಲ್ಲಿವರೆಗೂ ಈ ಒಳ್ಳೆತನದ ನಾಟಕ ಮಾಡ್ತಿರ್ಬೇಕು. ಇಲ್ದಿದ್ರೆ ಇವ್ರಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ, ಕೆಲಸ ಕೆಡುತ್ತೆ. ಮಯೂರಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಏನೂ ಇಲ್ಲ. ಬಾ, ತಿಂಡಿ ತಿನ್ನುವಂತೆ. ದೊಡ್ಡಮ್ಮ, ಬೇಜಾರು ಮಾಡ್ಕೋಬೇಡಿ, ನಂಗೆ ಹಸಿವಿಲ್ಲ. ಹಾಂ, ಸರಿಮ್ಮ. ಅಂತೂ ಅಪ್ಪ ಹಾಗೂ ಹೀಗೂ ಮಾಡಿ ಒಪ್ಕೊಂಡ್ಬಿಟ್ರು. ಮಯೂರಿ ವಿಷಯದಲ್ಲಿ ಅಮ್ಮ ಎಲ್ಲಿ ಬೈಸ್ಕೊತಾರೋ ಅಂತ ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತು ಕಣೆ. ಈಗ ಟೆನ್ಷನ್ ಹೋಯ್ತಾ? ಮತ್ತೆ ಆರಾಮಾಗಿರು. ಮನೆ ಅಂದಮೇಲೆ ಇಂಥದೆಲ್ಲ ಬರ್ತಿರತ್ತೆ ಹೋಗ್ತಿರತ್ತೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು. ಮನೇಲಿ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ತಲೆ ಕೆಡ್ಸ್ಕೊಳ್ದೆ ಹೇಗಿರಕ್ಕಾಗುತ್ತೆ ಹೇಳು? ನಮ್ಮ ಮನೆಗೆ ಬಂದು ಒಂದ್-2 ದಿನ ಇದ್ ನೋಡು, ನಮ್ಮ ಅಪ್ಪ ಅಮ್ಮ ಕಚ್ಚಾಡೋದ್ ನೋಡಿದ್ರೆ ಪಕ್ಕದಲ್ಲಿ ಬಾಂಬ್ ಇದ್ರೂ ತಲೆ ಕೆಡ್ಸ್ಕೊಳಲ್ಲ ನೀನು. ಅಂದ್ಹಾಗೆ ಅವಳು ಹೇಗಿದ್ದಾಳೆ ನಿಮ್ ಕಿತ್ತೂರು ರಾಣಿ ಚೆನ್ನಮ್ಮ? ಯಾರೇ? ಇನ್ಯಾರೇ, ಆ ಮಯೂರಿ. ಅಲ್ಲ, ಅವಳು ಯಾಕೆ ಹಾಗಾಡ್ತಿರ್ತಾಳೆ? ಯಾವಾಗ್ಲೂ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಿರ್ತಾಳೆ. ನನ್ಗಂತೂ ಹಾಗೆಲ್ಲ ಆಡೋದ್ರ ಇಷ್ಟ ಆಗಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳು? ಒಬ್ರೊಬ್ರು ಸ್ವಭಾವ ಒಂದೊಂದ್ ಥರ ಇರುತ್ತೆ ಅಲ್ವಾ? ಕೆಲವು ವಿಷಯಗಳೆಲ್ಲ ಮಯೂರಿ ವಿಚಿತ್ರವಾಗಿ ಕಂಡ್ರು, ಕೆಲವು ವಿಷಯದಲ್ಲಿ ನನಗೆ ತುಂಬಾ ಇಷ್ಟ ಆಗ್ತಾಳೆ ಕಣೆ. ಅದ್ರಲ್ಲೂ ಅವಳು ಹಾಕೋ ಬಟ್ಟೆಗಳು ಎಷ್ಟು ಚೆನ್ನಾಗಿರುತ್ತಲ್ಲ ಅವು. ನನಗೂ ಆ ಥರದ್ದೇ ಬಟ್ಟೆ ಹಾಕ್ಬೇಕು ಅಂತ ಇಷ್ಟ. ಆದ್ರೆ ಅಂಥ ಬಟ್ಟೆಗಳು ತಂದಿಟ್ಕೊಂಡ್ರೆ ನಮ್ಮಪ್ಪ ಇದರಲ್ಲ ದೂರ್ವಾಸ್ ಮುನಿ, ಮುಂಡೆ ಇದೆ, ಈ ಅನಿಷ್ಟ ಅಲ್ಲ ಯಾಕೆ ತಂದೆ ಅಂತ ನನ್ನ ಮುಖದ ಮೇಲೆ ಹೊಡೆದ್ಬಿಡ್ತಾರೆ.
ಹೊಡಿಬೇಕು ನಿಮ್ಗೆಲ್ಲ. ಆ ಮಯೂರಿ ಅಕ್ಕ ಹಾಕೊಳ್ಳೋದು ಒಂದು ಡ್ರೆಸ್ಸಾ? ಪ್ಯಾಂಟ್ ಕಾಯಿ ಗಂಟ್ಕೊಂಡಿರುತ್ತೆ, ಬನಿಯನ್ ಮೈ ಗಂಟ್ಕೊಂಡಿರುತ್ತೆ. ಯಾರಾದ್ರೂ ನೋಡಿದ್ರೆ ಇವಳ ಅಪ್ಪ ಅಮ್ಮ ಇವಳಿಗೆ ಊಟ ಹಾಕ್ತಾರೋ ಇಲ್ವೋ ಅನ್ಕೋಬೇಕು. ಛೇ, ಐ ಡೋಂಟ್ ಲೈಕ್ ಇಟ್. ಏಯ್ ಗೂಬೆ, ನನ್ನನ್ನು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಊಟ ಹಾಕ್ದಂಗ್ ಕಾಣಲ್ವಾ ನಿನ್ಗೆ? ಅಕ್ಕ ಅದು ಅಕ್ಕ ಗುದ್ದದ ಅಂದ್ರೆ ಫ್ಯಾಷನ್ ಕಣೋ ಇದು, ಲೇಟೆಸ್ಟ್ ಫ್ಯಾಷನ್. ಈಗಿನ ಕಾಲದ ಹುಡುಗಿರೆಲ್ಲ ಇಂಥದ್ದೇ ಹಾಕೋದು. ಮತ್ ಮೇಘ ಅಕ್ಕ ಮತ್ ಛಾಯ ಅಕ್ಕ ಯಾಕೆ ಈ ತರದ್ ಹಾಕಲ್ಲ? ಇವರೆಲ್ಲರೂ ಈಗಿನ ಕಾಲದ ಹುಡುಗಿರಲ್ವಾ, ಓಲ್ಡ್ ಮಾಡೆಲ್ಗಳ. ಕೆಲವೊಂದ್ಸಲ ಮುದ್ದಾಗಿ ಮಾತಾಡ್ತಿಕೊಂಡು ನೀನು ಕೋತಿ ಮರಿ. ಥ್ಯಾಂಕ್ ಯು ಅಕ್ಕ. ಹಲೋ, ಹೇಳು ವಿನು. ಏನಾಯ್ತು? ಎಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ ತಾನೆ? ನಡೀತಿದೆ. ಅದ್ರ ಜೊತೆಗೆ ನನ್ನ ಮಾನನು ಹರಾಜಾಗ್ತಿದೆ. ಈ ಮೇಘ ಅವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ಗೊತ್ತಾ? ಇಲ್ಲ ಕಣೆ, ಬಾಯ್ ಫ್ರೆಂಡ್ ಜೊತೆ ಕಣೆ. ಮತ್ತೆ ಅಷ್ಟು ದೂರ ಹೋಗಿ ಗುಸ ಗುಸ ಅಂತ ಮಾತಾಡೋದೇನಿರುತ್ತೆ ಹೇಳು? ನಿನ್ ತಲೆಗೆ ಒಳ್ಳೆ ಯೋಚನೆಗಳೇ ಬರೋದಿಲ್ವಾ? ನನ್ಗನ್ಸುತ್ತೆ ಅವಳು ಗೊತ್ತಿರೋರು ಯಾರ ಹತ್ರನೂ ಮಾತಾಡ್ತಿದ್ದಾಳೆ ಅಂತ. ಕೆಲ್ಸಕ್ಕೆ ಬಾರ್ದಿರೋರ ಹತ್ರ ಎಲ್ಲ ತಲೆ ತಗ್ಸೋ ಹಾಗಾಗಿದೆ ಇಲ್ಲಿ. ನನಗೆ ಒಳ್ಳೆ ಹುಡುಗಿ ಅನ್ಸ್ಕೊಳ್ಳೋದು ಬೇಡ, ಏನು ಬೇಡ ಅನ್ಸ್ಬಿಟ್ಟಿದೆ. ಹಾಗಾದ್ರೆ ಮಯೂರಿ ಹ್ಯಾಪಿ ಜೈಲ್ ಲೈಫ್. ಹೇ, ಮಗಳ ಹೇಳ್ಬೇಡ ನೀನು. ಮತ್ತೆ ಎಲ್ಲದಕ್ಕೂ ಇರಿಟೇಟ್ ಆಗ್ತಿದ್ರೆ ಹೇಗೆ ನೀನು? ಅಲ್ಲಿಂದ ಬೆಂಗಳೂರಿಗೆ ಬರಬೇಕು ತಾನೆ? ವಿನು, ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಕಣೋ. ಇನ್ನೂ ಟ್ರೈ ಮಾಡು. ಐ ಹೋಪ್ ಯು ಡೂ ಇಟ್. ನಿನ್ ಕೈಲಿ ಅದು ಹಾಗೆ ಆಗತ್ತೆ. ನೀನ್ ಆಚೆ ಬಂದೇ ಬರ್ತೀಯ. ಸರಿ ಕಣೋ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಆಮೇಲೆ ಚಿಂಟು, ಮತ್ತೇನು ನಿನ್ನ ವಿಷಯ? ಯಾವ ವಿಷಯ? ಸುಮತಿ, ಹಾ ಬಂದೆ. ಮಾಡ್ಸು. ಎಲ್ಲೇ ಅವಳು? ಎಲ್ಲರೂ ಊಟ ಕೂತಿರುವಾಗ ಹೊರಗಡೆ ಎಲ್ಲಾದ್ರೂ ಹೋಗಿರ್ಬೋದಾ? ಸುಮತಿ, ಏನಿಲ್ಲ. ಇದೇನ್ ಮಾಡೋದು? ಕುಡಿಯೋದ ತಿನ್ನೋದ? ಸ್ನಾನ ಮಾಡ್ಬೋದು. ಏನ್ ಸೋಮ? ರೀ, ತಪ್ಪಾಯ್ತು. ಈ ತಟ್ಟೆ ಬಿಟ್ಬಿಡಿ, ಬೇರೆ ತಟ್ಟೆನಲ್ಲಿ ಬಡಿಸ್ಕೊಡ್ತೀನಿ. ಬೇಡ ಬೇಡ, ಇದಕ್ಕೆ ಸ್ವಲ್ಪ ಅನ್ನ ಹಾಕು. ಹಾ, ಕೊಡ. ದೊಡ್ಡಮ್ಮ, ಒಬ್ಬರೇ ಬಡಿಸ್ತಿದ್ದೀರಲ್ಲ, ನಾನ್ ಬಡಿಸ್ತೀನಿ ಬಿಡಿ. ತಗೊಬಡಿಸಿ. ಮಯೂರಿ, ಇರಮ್ಮ, ನೀ ಹೋಗಿ ಕೂತ್ಕೊ, ನಾನೇ ಬಡಿಸ್ತೀನಿ. ಕೂತ್ಕೋ, ಬನ್ನಿ. ಪುಟ, ನೀ ಬೆಳಗ್ಗೆನೂ ಏನು ತಿಂದಿಲ್ಲ. ಈಗ ಸಾಕು ಸಾಕು ಅಂತ ಹೇಳೋಂಗಿಲ್ಲ, ಸರಿಯಾಗಿ ತಿನ್ಬೇಕು, ಆಯ್ತಾ? ಮರಿ ಅಲ್ಲ, ಮಯೂರಿ. ಮಯೂರಿ, ಬೆಳಗ್ಗೆಯಿಂದ ಯಾಕಮ್ಮ ತಿಂಡಿ ತಿಂದಿಲ್ಲ? ತಿಂಡಿ ಮೇಲೆ ಹಾಕ್ಸಿಟ್ಟು ಹಸ್ವಿರ್ಲಿಲ್ಲ ನಂಗೆ. ಸರಿ ಹೋಯ್ತು. ಕಲ್ಲು ತಿಂದ್ರು ಅರಗಿಸ್ಕೊಳ್ಳೋ ವಯಸ್ಸು ನಿಂದು. ಹಸುವಿಲ್ಲ ಅಂತಿಲ್ಲಮ್ಮ. ನಿನ್ನ ವಯಸ್ಸಲ್ಲಿ ನಾನು ಹೆಂಗ್ ತಿಂತಿದ್ದೆ ಗೊತ್ತಾ? ಹೌದು ಬಾವ, ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ಹ್ಯಾಕ್ ತಿಂತಾ ಇದ್ರಿ ಅಂತ.
ಈಗಲೂ ಏನು ಕಮ್ಮಿ ತಿನ್ನಲ್ಲ ರೀ ನೀವು ಸ್ವಲ್ಪ ಸುಮ್ಮನೆ ಸೋಮಣ್ಣ ನಾನು ಮೊದಲು ನಿನ್ನಂಗೆ ದುಂಡುಕ್ಕಿದ್ದೆ ಇವ್ರ ಕಣ್ಣು ಹಾಕಿ ಹಾಕಿ ಹಿಂಗಾಗಿದ್ದೀನಿ ನೋಡು ಮೊದಲು ಅಕ್ಕನ ಹತ್ರ ದೃಷ್ಟಿ ತೆಗೆಸ್ಕೋಬೇಕು. ಪಾಪ ರೀ, ಅತ್ಕೆಗೆ ಯಾಕೆ ತೊಂದರೆ ಕೊಡ್ತೀರಾ? ರೂಮಿಗೆ ಬನ್ನಿ, ನಾನೇ ನಿಮಗೆ ದೃಷ್ಟಿ ತೆಗಿತೀನಿ. ಬೇಡ ಬಿಡಿ, ನಿಮ್ಗೆ ಯಾಕೆ ತೊಂದ್ರೆ? ಹೊಸಕ ಹಾಕೊಳ್ಳಿ. ಮಯೂರಿ, ಚಿಕ್ಕಪ್ಪ, ಇದು ನಿನ್ ಮನೆನೇ ಕಣಮ್ಮ. ನಾವೆಲ್ಲ ನಿನ್ನೋರೆ. ನೀನ್ ಬೆಂಗಳೂರಲ್ಲಿದ್ದಾಗ ಎಷ್ಟು ಆರಾಮಾಗಿದ್ಯೋ ಇಲ್ಲೂ ಅಷ್ಟೇ ಆರಾಮಾಗಿರೋ. ನಿನ್ಗೇನ್ ಬೇಕಾದ್ರೂ ಸಂಕೋಚ ಪಡದೆ ಕೇಳು. ಥ್ಯಾಂಕ್ಸ್ ಚಿಕ್ಕಪ್ಪ. ಇದೇನಿದು ಕೈ ತೊಳ್ಕೊಂಡ್ಬಿಟ್ರಿ?